ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಮತ್ತೊಮ್ಮೆ ಸಚಿವರಾಗ್ತಿದ್ದಾರೆ. ಈ ಬಾರಿ ಅವರ ಸಚಿವ ಸ್ಥಾನವನ್ನು ತಪ್ಪಿಸೋಕೆ ಕಾಂಗ್ರೆಸ್ನ ಒಳಗೆ ಶತಾಯಗತಾಯ ಪ್ರಯತ್ನ ನಡೆದಿತ್ತು. ಜಮೀರ್ ಅಹ್ಮದ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅಂತಾನೆ ಪಕ್ಷದ ವಲಯದಲ್ಲಿ ಚರ್ಚೆ ಇತ್ತು. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸಂದರ್ಭದಲ್ಲೇ ಜಮೀರ್ ಅವರದ್ದು ಎನ್ನಲಾದ ಆಡಿಯೋವೊಂದು ಬಹಿರಂಗ ಆಗಿತ್ತು. ಅದರಲ್ಲಿ ಅವರು ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡೋಕೆ ಕರೆ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿ ಬಂದಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ದಾವಣಗೆರೆ ಉಪಚುನಾವಣೆ ವಿಷಯದಲ್ಲಿ ಜಮೀರ್ ಅವರ ನಿಲುವಿನಿಂದ ಮುನಿಸಿಕೊಂಡಿದ್ದಾರೆ ಅಂತ ವರದಿಯಾಗಿತ್ತು. ಸ್ವತಃ ಸಿದ್ದರಾಮಯ್ಯನವರು ಜಮೀರ್ ನನ್ನ ವಿರುದ್ಧ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ ವಿಡಿಯೋ ವೈರಲ್ ಆಗಿತ್ತು. ಜಮೀರ್ ಯಾವ ಕಾರಣಕ್ಕೂ ಇನ್ನು ಸಂಪುಟ ಸೇರೋದಿಲ್ಲ ಅಂತಾನೆ ಹೇಳಲಾಗಿತ್ತು. ಆದರೆ ಕಳೆದ 2-3 ವಾರಗಳಲ್ಲಿ ಚಿತ್ರಣ ಬದಲಾಗ್ತಾ ಹೋಯಿತು. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಜಮೀರ್ಗೆ ಆನೆ ಬಲ ಬಂದಂತಾಯಿತು. ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಜಮೀರ್ ಬೆಂಬಲಕ್ಕೆ ನಿಂತರು. ಇನ್ನೂ ಕೆಲವು ಮುಖಂಡರು ಜಮೀರನ್ನ ಬಿಡಬಾರದು ಅಂತ ಹೇಳಿದ್ರು. ಇದರಿಂದಾಗಿ ಜಮೀರ್ಗೆ ದೊಡ್ಡ ರಾಜಕೀಯ ಶಕ್ತಿ ಸಿಕ್ತು. ಸಚಿವ ಸ್ಥಾನ ಮತ್ತೆ ಸಿಗುವ ಭರವಸೆ ಬಂತು. ಅದೀಗ ನಿಜ ಆಗಿದೆ. ಸೋಮವಾರ ಪ್ರಕಟವಾಗಿರುವ ನೂತನ ಸಚಿವರಾಗುವರ ಪಟ್ಟಿಯಲ್ಲಿ ಜಮೀರ್ ಹೆಸರು ಬಂದಿದೆ. 5 ಬಾರಿ ಸತತ ಗೆದ್ದು ಶಾಸಕರಾಗಿರುವ ಜಮೀರ್ ಅಹ್ಮದ್ ಖಾನ್ ಜೆಡಿಎಸ್ನಿಂದ ರಾಜಕೀಯ ಜೀವನ ಶುರು ಮಾಡಿದವರು. ಆಮೇಲೆ ಕಾಂಗ್ರೆಸ್ಗೆ ಬಂದು ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗರಾಗಿ ಗುರುತಿಸಿಕೊಂಡ್ರು. ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅವಧಿಯಲ್ಲೂ ಇತ್ತೀಚಿನ ಅವಧಿಯಲ್ಲೂ ಸಚಿವರಾಗಿ ಸಿಎಂಗೆ ಬಹಳ ಆಪ್ತರು ಅಂತಾನೆ ಎಲ್ಲರೂ ಅವರನ್ನ ಗುರುತಿಸಿದ್ರು. ಎಲ್ಲ ವಿಷಯಗಳಲ್ಲೂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಲ್ಲೋರು ಜಮೀರ್ ಅಂತ ಹೇಳಲಾಗ್ತಿತ್ತು. ಸಿದ್ದರಾಮಯ್ಯನವರು ಜಮೀರ್ ಬಗ್ಗೆ ದೊಡ್ಡ ವಿಶ್ವಾಸದಲ್ಲೇ ಇದ್ರು. ಆದರೆ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಎಲ್ಲವೂ ಬದಲಾಯಿತು. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಎಂಬ ಜಮೀರ್ ಹಾಗೂ ನಸೀರ್ ಅಹ್ಮದ್ ಅವರ ಆಗ್ರಹಕ್ಕೆ ಕಾಂಗ್ರೆಸ್ ವರಿಷ್ಠರು ಮಣೆ ಹಾಕಲಿಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ಅವರು ಅದೆಲ್ಲ ಆಗಲ್ಲ ಅಂತ ಅಂದುಬಿಟ್ರು. ಈ ವಿಷಯದಲ್ಲಿ ಸಮುದಾಯದಿಂದ ತೀವ್ರ ಒತ್ತಡ ಎದುರಿಸಿದ್ದ ಜಮೀರ್ ಪಕ್ಷದ ಆದೇಶಕ್ಕೆ ಓಕೆ ಅಂದ್ರು, ಮನಪೂರ್ವಕವಾಗಿ ಅದನ್ನ ಒಪ್ಪಲಿಲ್ಲ. ಈ ಬಗ್ಗೆ ಸಚಿವ ಮಲ್ಲಿಕಾರ್ಜುನ್ ಅವರ ಹೇಳಿಕೆ ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಡಾಯಿಸಿತು. ಅದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ನಡೆಸಿದ ಮುಸ್ಲಿಂ ಸಮಾವೇಶ ಹಾಗೂ ಅಲ್ಲಿ ಬಿಡುಗಡೆಯಾದ ಪುಸ್ತಕ ತೀವ್ರ ರಾಜಕೀಯ ಚರ್ಚೆಗೆ ಕಾರಣ ಆಯಿತು. ರಾಜ್ಯದ ಮುಸ್ಲಿಮರಿಗೆ ಕಾಂಗ್ರೆಸ್ ನೀಡಿರುವ ಭರವಸೆಗಳನ್ನ 3 ವರ್ಷವಾದ್ರೂ ಈಡೇರಿಸಿಲ್ಲ ಅನ್ನೋದು ಚರ್ಚೆಗೆ ಬಂತು. ತಕ್ಷಣ ಹಿಜಾಬ್ ನಿರ್ಬಂಧ ಆದೇಶ ವಾಪಸ್ ಪಡೆದ್ರು ಉಳಿದ ಭರವಸೆಗಳನ್ನ ಈಡೇರಿಸಿಲ್ಲ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ಸರ್ಕಾರ ನಿರುತ್ತರವಾಯಿತು. ಅದರ ಬೆನ್ನಿಗೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಿಂದ ಬುಲಾವ್ ಬಂತು. ರಾಜೀನಾಮೆಗೆ ಸೂಚನೆ ನೀಡಲಾಯಿತು. ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾದರು. ಈ ಎಲ್ಲ ಬೆಳವಣಿಗೆಗಳು ಹಾಗೂ ಈ ನಡುವೆ ಜಮೀರ್ ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗೆ ಸೂಚನೆ ನೀಡಿದ್ದಾರೆ ಎಂಬ ಆರೋಪಗಳು ಅವರಿಗೆ ಮುಳುವಾದವು. ಅವರನ್ನ ಪಕ್ಷ ಕೈ ಬಿಡತ್ತೆ, ಇನ್ನವರಿಗೆ ಸಚಿವ ಸ್ಥಾನ ಇಲ್ಲ ಅಂತ ಸುದ್ದಿ ಹರಡಿತು. ಸಿದ್ದರಾಮಯ್ಯ ಸಿಎಂ ಆಗುವಾಗ ಮೊದಲ ಹಂತದಲ್ಲಿ ಸಂಪುಟ ಸೇರಿದ್ದ ಜಮೀರ್ ಹೆಸರು ಡಿಕೆ ಶಿವಕುಮಾರ್ ಜೊತೆ ಸಚಿವರಾಗುವರ ಮೊದಲ ಪಟ್ಟಿಯಲ್ಲಿ ಇರಲಿಲ್ಲ. ಈ ನಡುವೆ ಅವರ ಕೈಯಲ್ಲಿದ್ದ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಆರೋಪಗಳು ಕೇಳಿ ಬಂದಿವೆ. ಈ ಬಗ್ಗೆ ಆರ್ಟಿಐ ಕಾರ್ಯಕರ್ತರು, ವಕೀಲರು ಹಲವಾರು ಮಾಹಿತಿಗಳನ್ನ ಬಯಲು ಮಾಡಿದ್ದಾರೆ. ಹಾಗಾಗಿ ಜಮೀರ್ಗೆ ಸಂಪುಟ ಬಾಗಿಲು ಮುಚ್ಚಿತು ಅಂತಾನೆ ಹೇಳಲಾಗಿತ್ತು. ಅವರ ಜೊತೆ ಜೆಡಿಎಸ್ ಸಂಪರ್ಕದಲ್ಲಿದೆ ಅನ್ನೋ ಊಹಾಪೋಹಗಳು ಹರಿದಾಡಿದ್ವು. ಅದನ್ನೆಲ್ಲ ಅವರು ನಿರಾಕರಿಸಿದ್ರು. ಆದರೆ ಬಿಕೆ ಹರಿಪ್ರಸಾದ್, ಸತೀಶ್ ಜಾರಕಿಹೊಳಿ ಮತ್ತಿತರ ಘಟಾನುಘಟಿಗಳ ಗಟ್ಟಿ ಬೆಂಬಲ ಹಾಗೂ ರಾಜ್ಯದ ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ಗೆ ಇರುವ ಜನಪ್ರಿಯತೆ ಅವರ ಕೈ ಹಿಡಿದಿದೆ. ಈಗ ಮತ್ತೆ ಜಮೀರ್ ಅಹ್ಮದ್ ಖಾನ್ ಸಚಿವರಾಗ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.